ಓ, ಈ ತರ ಒಬ್ಬ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಇದ್ರಲ್ಲ, ಇವ್ರ ತರ ನಾನು ಆಗ್ಬೇಕು, ಇವ್ರ ತರ ಏನಾದ್ರು ಒಂದು ಸಾಧನೆ ಮಾಡಬೇಕು. ಮತ್ತೆ ಇವತ್ತು ಒಂದೇ ಒಂದು ನಿಮಿಷ ಇವ್ರ ಬಗ್ಗೆ ಮಧ್ಯದಲ್ಲಿ ಇವ್ರ ಬಗ್ಗೆ ಒಂದು ಲೇಖನ ಐತೆ. ಒಬ್ಬ ಸಾಮಾನ್ಯ ಸೈನಿಕ ಅಂದ್ರೆ ಸಿಪಾಯಿ, ಸಾಮಾನ್ಯ ಸಿಪಾಯಿ ಲೆಫ್ಟಿನೆಂಟ್ ಕರ್ನಲ್ ಆಗಕ್ಕೆ ಸಾಧ್ಯನಾ? ಇವರು ಒಂದ್ಸತಿ ಫೋಟೋ ತಗೊಳಕ್ ಹೋಗ್ತಾರೆ. ನಮ್ಮ ಇವ್ರಿಗೆ ಗೊತ್ತು ಜಿ ಅವ್ರಿಗೆ, ಅವ್ರ ಕ್ಯಾಂಪಸ್ ಅಲ್ಲೇ ಫೋಟೋ ಸ್ಟುಡಿಯೋ ಎಲ್ಲ ಫುಲ್ ಅವ್ರಿಗೆ ಏನ್ ಬೇಕೋ ಎಲ್ಲ ಫುಲ್ ಅವ್ರ ಕ್ಯಾಂಪಸ್ ಇದ್ರಲ್ಲೇ ಇರುತ್ತೆ. ಫೋಟೋ ತಗೊಂಡಾಗ ಹೋದಾಗ ಲೆಫ್ಟಿನೆಂಟ್ ಕರ್ನಲ್ ಕೋಟ್ ಇರುತ್ತೆ, ಅದನ್ನ ಹಾಕೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಬಹಳ ಆಸೆ ಆಗುತ್ತೆ. ಕೋಟ್ ಹಾಕೊಳ್ತಾರೆ. ಹಾಕೊಂಡು ಫೋಟೋ ನಿಂತ್ಕೊಂಡ ತಕ್ಷಣ ಲೆಫ್ಟಿನೆಂಟ್ ಕರ್ನಲ್ ಒಬ್ರು ಬರ್ತಾರಂತೆ. ಬಂದ ತಕ್ಷಣ ಅವರು ಕೆಂಡಾಮಂಡಲ ಆಗ್ಬಿಡ್ತಾರಂತೆ. ನೀವು ತೋ ಅಫ್ಸ್ಟ್ರಾಲ್ ಸಿಪಾಯಿ ಮೇರಾ ಕೋಟ್ ಕೈಸಾ ಪೈನಾಗ ಅಂತ. ನೀನೊಬ್ಬ ಅಫ್ಸ್ಟ್ರಾಲ್ ಒಬ್ಬ ಸಿಪಾಯಿ ಆಗಿದ್ಕೊಂಡು ನನ್ನ ಕೋಟ್ ಹೆಂಗ ಹಾಕೊಡ್ತೀಯ? ಲೆಫ್ಟಿನೆಂಟ್ ಕರ್ನಲ್ ಕೋಟ್ ನಿನಗೆ ಬೇಕಾಗಿದೆಯಾ? ಆ ಥರ ಕೋಟ್ ನಿನಗೆ ಬೇಕಾಗಿದೆಯಾ ಅಂತ ಹೇಳ್ಬಿಟ್ಟು ನೀನು ಅವ್ರ ಮೇಲೆ ಎಲ್ಲರ ಮುಂದೆ ಫುಲ್ ಫುಲ್ ಕೆಂಡಾಮಂಡಲವಾಗಿ ಫುಲ್ ಸೌಂಡ್ ಆಗಿ ಅವ್ರ ಮೇಲೆ ಜಗಳ ಮಾಡ್ತಾರಂತೆ. ಅವ್ರಿಗೆ ಒಂಥರ ಶೇಮ್ ಆಗ್ಬಿಡುತ್ತೆ. ಶೇಮ್ ಆಗ್ಬಿಟ್ಟು ಏನಪ್ಪ ಇದಕ್ಕೆ ಇಷ್ಟೊಂದು ಗಂಭೀರವಾಗಿ ಬೈತಾರೆ ಅಂದ್ಕೊಂಡಿಲ್ಲ. ಅವಾಗ ಡಿಪ್ಲೊಮಾ ಮಾಡಿದ್ರಂತೆ ಅವರು ಸಿಪಾಯಿ ಆಗಿದ್ದಾಗ. ನಾನ್ಯಾಕೆ ಒಂದು ಲೆಫ್ಟಿನೆಂಟ್ ಕರ್ನಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಕೊಂಡ್ರಂತೆ. ಚಾಲೆಂಜ್ ಮಾಡಿಕೊಂಡು ಮತ್ತೆ ಎಕ್ಸಾಮ್ ಕಟ್ಟಿ ಡಿಗ್ರಿ ಮಾಡಿ ಮತ್ತೆ ಹಂಗೆ ಒಂದು ಪೋಸ್ಟ್ ಬೈ ಪೋಸ್ಟ್ ಮೇಜರ್ ಆಗಿ ಹಾಗೆ ಇದಾಗಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಆಗಿದ್ದು ಬೇರೆ ಹುದ್ದೆ ಆರ್ಮಿಯಲ್ಲಿ. ಆ ಥರ ಹುದ್ದೆಯಾಗಿ ಅದೇ ಹೇಳಿದ್ರಲ್ಲ, ಲೆಫ್ಟಿನೆಂಟ್ ಕರ್ನಲ್ ಇನ್ನೊಬ್ರು ಲೆಫ್ಟಿನೆಂಟ್ ಕರ್ನಲ್ ಮಾಡಬೇಕಾದ್ರೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗಬೇಕು. ಧೋನಿಗೆ ನಮ್ಮ ಯಾರು ಮಹೇಂದ್ರ ಧೋನಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ರಲ್ಲ, ಮಾಜಿ ಕ್ಯಾಪ್ಟನ್, ಅವ್ರಿಗೆ ಇವ್ರು ಪೋಸ್ಟ್ ಕೊಟ್ಟರು. ಅದು ಒಂದು ಇದರದ ಸ್ವತಂತ್ರ ದಿನಾಚರಣೆ ದಿವಸ. ಆ ಥರ ಮೇರು ವ್ಯಕ್ತಿ ನಮ್ಮ ಕೋಲಾರ ಜಿಲ್ಲೆಯವರು ಅಂದ್ರೆ ನಾವೆಲ್ಲ ಗರ್ವ ಪಡಬೇಕು. ಈ ಥರ ಇವತ್ತು ಅವ್ರ ಫೋಟೋ ಜೊತೆ ಒಂದು ಸೆಲ್ಫಿ ಹಾಕೋಬೇಕು ಎಲ್ಲರೂ. ಇವತ್ತಿಲ್ಲ ಅಂದ್ರೂ ಕೂಡ ಇಲ್ಲಿ ಒಂದು ಫೋಟೋ ಒಂದು ಮೇನ್ ಜಾಗದಲ್ಲಿ ಹಾಕಿದ್ದೀವಿ ಏನು, ಯಾಕಂದ್ರೆ ಈ ತರ ಅವರು ನಮ್ಮ ಕರ್ನಾಟಕದವರು, ಈ ತರ ಅವರು ನಮ್ಮ ದೇಶದ. ಇನ್ನೊಂದು ನಮ್ಮ ಮುಂದೆ ಒಂದು ಮಾತು ಹೇಳಿದ್ರು, ಶ್ರೇಯರಿಜಿ ಇನ್ನೊಂದೇ ಒಂದು ವರ್ಷ ನಮ್ಗೆ ಸೇವೆ ಇದೆ. ಅವ್ರ ಪಾಪ ಯಾರೇ ಬಾಸ್ಕೆಟ್ಬಾಲ್ ಅಲ್ಲಿ ಫಸ್ಟ್ ಬಂದ್ರೆ ಸ್ಟೇಟ್ಗೆ ಅವ್ರಿಗೆ ಪ್ರತಿ ವರ್ಷ ಅವ್ರಿಗೆ ಒಂದೇನಾದ್ರೂ ಒಂದು ಹೊಸ ಇದು ಕೊಡ್ತಾ ಇದ್ರು. ಅವ್ರ ಕಡೆಯಿಂದ ಒಂದು ಗಿಫ್ಟ್ ಅಲ್ಲ, ಅವ್ರಿಗೆ ಸಹಾಯಧನ ನೀಡ್ತಾ ಇದ್ರು. ಅದು ನೀಡಿದ್ದೇನೆ. ಮತ್ತೆ ಕೋಲಾರಲ್ಲಿ 1.5 ಎಕರೆ ಜಮೀನು SP ಅವ್ರ ಹತ್ರ ನಮ್ಮ ಇವ್ರ ಹತ್ರ ಎಲ್ಲ ಮಾತಾಡಿ 1.5 ಎಕರೆ ಜಮೀನು ತಗೊಂಡು ಯೋಧರ ಸ್ಮಾರಕ ನಿರ್ಮಾಣ ಮಾಡಿದ್ರು. ಅಲ್ಲೇ ನಮ್ಮ ಕಾರ್ಗಿಲ್ ಇದ್ದ ಜಾಗದಿಂದ ಮಣ್ಣು ತಂದು ಯೋಧರ ಸ್ಮಾರಕ ಮಾಡಿದ್ದಾರೆ. ಅದು ಅಲ್ಲದಿರ ಅಲ್ಲೇ ಒಂದು ಬಾಸ್ಕೆಟ್ಬಾಲ್ ಪ್ಲೇ ಗ್ರೌಂಡ್ ಕೂಡ ಮಾಡಿದ್ದಾರೆ. ಆ ಥರ ಪ್ಲೇಯರು ನಮ್ಗೆ ಹೇಳಿದ್ರು, ಶ್ರೇಯರಿಜಿ ಇನ್ನೊಂದು 2 ವರ್ಷ ಸರ್ವಿಸ್ ಇದೆ, ಲಾಸ್ಟ್ ಅಲ್ಲಿ ನಾವು ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರು ಬಂದಾಗ ನಾವು ನಿಮ್ಮ ಜೊತೆ ಸೇರ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೊತೆ ಎಲ್ಲ ಸೇರಿ ಸೇವೆ ಮಾಡೋಣ. ನಿಮ್ಮ ಜೊತೆ ಸೇರಿ ನಾವು ವಿದ್ಯಾರ್ಥಿಗಳು ಒಬ್ಬ ಸೈನಿಕ ಕಾರ್ಯಕ್ರಮಕ್ಕೆ ಹೋಗಿ ಕಾಲೇಜ್ಗೂ ಹೋಗಿ ಯೋಧರನ್ನು ಕರ್ಕೊಂಡು ಕಾರ್ಯಕ್ರಮಗಳು ಮಾಡೋಣ. ಹಾಗೆ ನಿಮ್ಮ ಜೊತೆ ಸೇರಿ ಒಂದಷ್ಟು ಮಕ್ಕಳು ಕೂಡ ಯಾರೋ ಒಬ್ರು ಚಿಂತಾಮಣಿ ಹತ್ರ ಗುನ್ನಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಕ್ಲಾಸ್ಮೇಟ್ ಗುರುಪಲ್ಲಿ ಅವರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಶಾಲಾ ಶಿಕ್ಷಕರಾಗಿದ್ದಾರೆ. ಅವ್ರಿಗೆ ಅವ್ರ ಊರಲ್ಲಿ ಒಂದು ಹುಡುಗಿ ಅಕ್ಕ ತಂಗಿ ಇಬ್ಬರು ಇದ್ದಾರೆ. ದೊಡ್ಡ ಹುಡುಗಿ ಸಖತ್ತಾಗಿ ಓದ್ತಾ ಇದ್ರು. ಅಂದ್ರೆ ಅವರಪ್ಪ ಕುಡಿಯೋ ಚಟಕ್ಕೆ ಇದಾಗ್ಬಿಟ್ಟಿದ್ರೆ ಅವರು ಏನೋ ಕೆಲಸಕ್ಕೆ ಹೋಗ್ತಾ ಇಲ್ಲ. ಅವ್ರಮ್ಮ ಕೂಲಿ ಮಾಡಿ ಓದಿಸ್ತಾ ಇದ್ರು. ನಮ್ಮ ಸ್ನೇಹಿತರು ಹೇಳಿದ್ರು, ನಾವು ಸ್ಕೂಲ್ಗೂ ಬುಕ್ಸ್ ಇದೆಲ್ಲ ಕೊಡ್ತಾ ಇದ್ರಿ, ನಮ್ಮ ರವಿಜಿ ಅವ್ರು ಕೂಡ ಕರ್ಕೊಂಡು ಹೋಗಿ ಕಾರ್ಗಿಲ್ ವಿಜಯ ದಿವಸ ಎಲ್ಲ ಮಾಡಿದ್ರಲ್ಲಿ ಮಾಡಿದಾಗ ಅವ್ರು ಹೇಳಿದ್ರು, ಇವ್ರನ್ನ ಹುಡುಗಿ ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಫೀಸ್ ಕಟ್ಟಕ್ಕಾಗಲ್ಲ ಅಂತ. ಸರಿ ಆಯ್ತು, ನಾವೇನೋ ಮಾಡೋಣ ಅಂತ. ಹೀಗೆ ಅವರು ಅವಾಗ ಅಸ್ಸಾಮಲ್ಲಿದ್ರು. ಈ ಥರ ಅಂತ ಒಂದು ದಿವಸ ಒಂದೇ ಒಂದು ಮೆಸೇಜ್ ಇದು ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಅಮೌಂಟ್ ಬಂದಿದೆ ನೋಡಿ, ಎಷ್ಟು ಅಂದರೆ 11,000 ರೂಪಾಯಿ ಆ ಹುಡುಗಿ ಫೀಸ್ ಕಟ್ಬಿಡಿ ಅಂತ. ಆ ಥರ 2 ವರ್ಷ ಆ ಹುಡುಗಿ ಸ್ಕೂಲ್ ಫೀಸ್ ಇವರ ಪೇ ಮಾಡಿದ್ರು. ಆ ಥರ ಬೇರೆ ವ್ಯಕ್ತಿತ್ವ, ಒಂದು ದೊಡ್ಡ ವ್ಯಕ್ತಿ ನಾವು ಎಂದೂ ಮರಿಬಾರ್ದಪ್ಪ, ಸ್ಪೆಷಲಿ ನಾವು ಕೋಲಾರ ಜಿಲ್ಲೆ.